ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕ್ರೋಶಾ ಡಿಸೈನ್ಗೆ ಬೇಸ್ ಲೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನಾನು ಈ ಕಡೆ 6 ಎಳೆ ದಾರ ತೊಗೊಂಡಿದ್ದೀನಿ. ಒಂದು ರೊಟ್ಟಿಗೆ ನಾನು ಅದನ್ನು 6 ಎಳೆ ದಾರ ಮಾಡಿಕೊಂಡು ಸುತ್ತಿಡ್ಕೊಂಡಿದ್ದೀನಿ. ಮತ್ತು ನಾನು 0.5 mm ಒಂದು ಕ್ರೋಶಾ ಕಡ್ಡಿ ತೊಗೊಂಡಿದ್ದೀನಿ. ಈಗ ದಾರದ ತುದಿಗೆ ಒಂದು ಗಂಟು ಹಾಕ್ಕೊಂಡು ನಾನು ದಾರನ ಕೈ ಬೆರಳಿಗೆ ಸುತ್ತಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಈಗ ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೋಬೇಕು. ಕ್ರೋಶಾನ ಬಟ್ಟೆಗೆ ಚುಚ್ಕೊಬಿಟ್ಟು ಕ್ರೋಶಾ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆ ಒಳಗಿಂದ ಆ ದಾರನ ತಗೋಬೇಕು. ಫಸ್ಟು ಆ ದಾರನ ನಾವೀಗ ಕ್ರೋಶಾ ಮೇಲೆ ಒಂದ್ಸಲಿ ದಾರ ತಗೊಂಡು ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡ್ರೆ ಬಟ್ಟೆಗೆ ದಾರ ಲಾಕ್ ಆದಂಗೆ. ಈಗ ಮತ್ತೆ ನಾನು ಕ್ರೋಶಾ ಮೇಲೆ ದಾರ ತಗೊಂಡು ನಾನು ಚೈನ್ ಹಾಕೋಕ್ಕೆ ಶುರು ಮಾಡ್ತಾಯಿದ್ದೀನಿ. 1 ಚೈನ್, 2 ಚೈನ್, 3, 4 ಚೈನ್ನ ಹಾಕ್ಕೋಬೇಕಾಗುತ್ತೆ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನಾವು ಚೈನ್ನ ಹಾಕ್ಕೋಬೇಕಾಗುತ್ತೆ. ಈಗ 4 ಚೈನ್ ಹಾಕಿ ಆದಮೇಲೆ ಆ ಚೈನ್ ಎಲ್ಲಿಗೆ ಬರುತ್ತೆ ಬಟ್ಟೆಗೆ ನೋಡಿಕೊಂಡು ನಾವು ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಲಾಕ್ ಮಾಡ್ಕೊಳ್ಳೋಕ್ಕೆ 2 ದಾರ ಆಯಿತು. ಆ 2 ದಾರನ ನಾನಿವಾಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಆ 2 ದಾರನ ನಾನು 1 ದಾರ ಮಾಡ್ಕೊಳ್ತೀನಿ. 1 ದಾರ ಮಾಡ್ಕೊಂಡಾದಮೇಲೆ ಅದು ಅಲ್ಲಿ ಬಟ್ಟೆಗೆ ಲಾಕ್ ಆಗಿರುತ್ತೆ. ಈಗ ಮತ್ತೆ ನಾನು ಫಸ್ಟ್ 4 ಚೈನ್ ಹಾಕಿದ್ನಲ್ಲ, ಅದೇ ಥರ 4 ಚೈನ್ ಹಾಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, 4 ಚೈನ್ ಆಯಿತು. 4 ಚೈನ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾವು ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, 2 ದಾರನ ಇವಾಗ 1 ದಾರ ಮಾಡ್ಕೋಬೇಕಾಗತ್ತೆ. ಅಲ್ಲಿಗೆ ಅದು ಲಾಕ್ ಆಗಿದೆ ಅಂತ ಅರ್ಥ. ಈಗ ಮತ್ತೆ ನಾನು 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1, 2, 3, 4 ಚೈನ್ನ ಹಾಕ್ಕೊಂಡ್ಬಿಟ್ಟು ನಾವು ಬಟ್ಟೆಗೆ ಮತ್ತೆ ಒಂದ್ಸಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, 4 ಚೈನ್ ಹಾಕ್ಬಿಟ್ಟು ಈಗ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ತೀರಾ ಟೈಟು ಬೇಡ, ತೀರಾ ಲೂಸು ಬೇಡ. ಆ ಥರ ನೋಡಿಕೊಂಡು ಮೀಡಿಯಮಾಗಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ತೀರಾ ಲೂಸಾಗಿ ಹಾಕಿದ್ರೆ ಲೂಸ್ ಆಗಿಬಿಡತ್ತೆ ಚೈನೆಲ್ಲ. ಹಾಗಾಗಿ ತೀರಾ ಟೈಟ್ ಹಾಕಿದ್ರೆ ಬಟ್ಟೆ ಸುಕ್ ಬರುತ್ತೆ ಸೀರೆ. ಹಾಗಾಗಿ ನಾವು ಮೀಡಿಯಮಾಗಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಲಾಕ್ ಮಾಡಿದ್ದೀನಿ. ಮತ್ತೆ ನಾನು ಇವಾಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2, 3, 4 ಚೈನ್ ಹಾಕ್ಬಿಟ್ಟು ನಾವು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ 2 ದಾರ ಇದೆ. ಆ 2 ದಾರನ ನಾವೀಗ 1 ದಾರನ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಆದಮೇಲೆ ಮತ್ತೆ ನಾವು 4 ಚೈನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನು ಮತ್ತೆ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಕ್ರೋಶಾ ಡಿಸೈನು ತುಂಬ ಈಸಿ. ಕ್ರೋಶಾ ಬೇಸ್ ಲೈನು ನೀಟಾಗಿ ನಾವು ಕಲಿತ್ಬಿಟ್ರೆ ಕ್ರೋಶಾ ಡಿಸೈನು ನೀಟಾಗಿ ಬರುತ್ತೆ. ನೋಡಿ, ಮತ್ತೆ ಈಗ ನಾನು 4 ಚೈನ್ ಹಾಕ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಫುಲ್ ಎಂಡ್ ತನಕ ನೋಡಿದ್ರೆ ನೀವು ಬೇಸ್ ಲೈನ್ನ ಕಲ್ತಂಗೆ. ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಮತ್ತೆ ನಾನು 4 ಚೈನ್ ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ಥರ ಸೀರೆಗೆ ಕ್ರೋಶಾ ಡಿಸೈನ್ ಹಾಕುವಾಗ ಬೇಸ್ ಲೈನು ಈ ಥರ ಬರುತ್ತೆ. ಸೀರೆ ಹೆಂಡ್ ಆದಮೇಲೆ ಅಂದರೆ ಸೀರೆ ಫುಲ್ಲು ಬೇಸ್ ಲೈನ್ ಹಾಕಿ ಆದಮೇಲೆ ನಾವು ಲಾಕ್ ಹಾಕಬೇಕು ಅಲ್ವಾ, ಹಾಗಾಗಿ ನಾವು ಒಂದು ಚೈನ್ ಹಾಕ್ಬಿಟ್ಟು ದಾರಾನ ಕಟ್ ಮಾಡ್ಕೋಬೇಕು. ಸೀರೆ ಕೊನೆಯಲ್ಲಿ ನಾವು ಒಂದು ಚೈನ್ ಹಾಕ್ಬಿಟ್ಟು ನಾವು ಕ್ರೋಶನ ತೆಗಿಬೇಕು. ತೆಗೆದ್ಬಿಟ್ಟು ನಾವು ದಾರಾನ ಎಳೆದ್ರೆ ಅಲ್ಲಿ ಲಾಕ್ ಆಗುತ್ತೆ. ಇಷ್ಟೇ ಬೇಸ್ ಲೈನು ಸ್ನೇಹಿತರೆ.